ವೆಲ್ಕಮ್ ಟು ಸೌಮ್ಯ ಪ್ರದೀಪ್ ವ್ಲಾಗ್ಸ್. ಗೈಸ್ ಆಲ್ರೆಡಿ 7:15 ಏನೋ ಆಗಿದೆ ಟೈಮು. ಸೊ ಇವತ್ತು ಬೇಗ ಅರ್ಲಿ ಮಾರ್ನಿಂಗ್ ಎದ್ದು ಸ್ನಾನ ಮಾಡಿ ಜಸ್ಟು ಮಲ್ಕೊಂಡಿರ್ತಾಳೆ, ಒಂದು 5 ನಿಮಿಷಕ್ಕೆ ಎದ್ದೇಳ್ತಾಳೆ, ಗೊತ್ತಿಲ್ಲ ಯಾಕೆ ಅಂತ. ಸೊ ಕನ್ಸಿಸ್ಟೆನ್ಸು 1 ಅವರ್ 2 ಅವರ್ ನಿನ್ನೆ ಮಲ್ಕೊಂಡಿದ್ಲಲ್ಲ, ಆ ಥರ ಮಲ್ಕೊಂಡ್ರೆ ಫುಲ್ ಕೆಲಸನೇ ಆಗುತ್ತೆ. ಸೊ ನಿನ್ನೆ ಲಾಗ್ ನೋಡಿದ್ರಿ ಅನಿಸುತ್ತೆ ಯಾವ ರೀತಿ ಡೀಪ್ ಕ್ಲೀನಿಂಗ್ ಮಾಡಿದ್ದೀನಿ ಮನೇನ ಅಂತ. ಸೊ ಆಮೇಲೆ ರಾತ್ರಿ ಲೇಟಾಗಿ ಬಂದು ಅಂತ ಸಪ್ಪಗಿದ್ದೆ ಅಂದ್ಬಿಟ್ಟು ಕೇಕ್ ತೊಗೊಬಂದಿದ್ರು. ಸೊ ಅದು ವಿಡಿಯೋ ಹಾಕ್ತೀನಿ ಹೇಗೆ ಮಾತಾಡಿಸ್ತಾ ಇದ್ದೀನಿ ಅಂತ. ಸೊ ನೋಡ್ಕೊಬನ್ನಿ. ನನಗೆ ಕೇಕ್ ಅಂದರೆ ತುಂಬ ಇಷ್ಟ, ಅದಕ್ಕೆ ನಿಜವಾಗ್ಲೂ ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಏನು ಅಂತಿ ಮೇಲೆ ಬಂದ್ಬಿಡುತ್ತೆ, ಬರೀ ಡೌಗಳು ನಿಂದ. ನೋಡ್ತೀನಿ, ನಿಜವಲ್ಲೂ ಲಾಗ್ ಅಪ್ಲೋಡ್ ಮಾಡ್ತೀನಿ. ಏನು ತರ್ತೀರ ಅದು ನಿಜ. ಅಯ್ಯೋ ಈ ಅಂಕಲ್ ಆಂಟಿ ಲವ್ ಸ್ಟೋರಿ ನನ್ನ ಕೈಲಿ ನೋಡಕ್ಕಾಯ್ತಿಲ್ವೇ? ಯಾರಾದಿದ್ರೆ ಖಂಡನೆ ಮಾಡ್ಬಿಡ್ತೀನಿ. ಊಟದಲ್ಲಿ ಹಾಲು ತರಕಾರಿ ಎಲ್ಲ ಆರ್ಡರ್ ಮಾಡಿದ್ದೀನಿ. ಐ ಥಿಂಕ್ ನಂದು 2 ಮಿನಿಟ್ಸ್ ಐ ಥಿಂಕ್ ಬರ್ಬೋದು. ಸೊ ಜಶು ಎದ್ಬಿಟ್ಲು, ಅದಕ್ಕೋಸ್ಕರ ಇವಳನ್ನೆಲ್ಲ ಇಟ್ಕೊಂಡಿದ್ದೀನಿ. ಸೊ ಇವಳನ್ನ ಇಟ್ಕೊಂಡು ಕೆಲಸ ಮಾಡೋದು ಅದು ಇದು ಮಾಡ್ತಾ ಇರ್ತೀನಿ. ಇಲ್ಲ ಅವಳು ಮಲ್ಕೊಂಡ್ರೆ ಒಂದು ಹಾಫ್ ಆನ್ ಅವರಲ್ಲಿ. ನನ್ನ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನು ತಪ್ಪು ಮಾಡಿದ್ದೀನಿ? ನಾನೇನಯ್ಯ ತಪ್ಪು ಮಾಡಿದೆ? ನಾನು ಎಲ್ಲಿ ತಪ್ಪು ಮಾಡಿದೆ? ಏನೇ ಕೆಲಸ ಮುಗಿಸ್ಕೊತೀನಿ, ಫಾಸ್ಟಾಗಿ ಮಾಡ್ಕೊಂಡ್ಬಿಡ್ತೀನಿ. ಅರೆ ಅವ್ಳು ಮಲ್ಕೋತಾ ಇಲ್ಲ. ಸೊ ನೋಡ್ಕೊಬಂದ್ರಲ್ಲ ಯಾವ ರೀತಿ ಕೇಕ್ ತಿನ್ನುವಾಗ ಕಾಮಿಡಿ ಮಾಡ್ತಾ ಇದ್ದೆ ಅಂತ. ಸೊ ಇನ್ಮೇಲೆ ಡೈಲಿ ಏನು ತಿನ್ನೋಕ್ಕೆ ತಂದು ಕೊಡ್ತೀನಿ. ನೀನು ಒಬ್ಬಳೇ ಇರ್ತೀಯ, ಬೇಜಾರಾಗುತ್ತೆ ಅಂತಾನೆ. ಬಟ್ ಸ್ವಲ್ಪ ಕಷ್ಟ ಆಗ್ತಾಯಿದೆ, ರೂಢಿ ಇಲ್ಲ ಅವ್ರು. ಯಾಕಂದರೆ ಅವ್ರು ಬರ್ತಾಯಿದ್ರು 5 o'clock ಅವ್ರು ಬರ್ತಾಯಿದ್ರು. ಅವ್ರ ಜೊತೆ ಪಾರ್ಕ್ ಅಲ್ಲಿ ಇಲ್ಲಿ ಹೋಗ್ತಾಯಿದ್ದೆ. ಬಟ್ ಟೈಮ್ ಹೋಗೋದು ಗೊತ್ತಾಗ್ತಾ ಇರಲಿಲ್ಲ. ಸೊ ಬಟ್ ಇವಾಗ ರೂಢಿ ಮಾಡ್ಕೊತಾ ಇದ್ದೀನಿ. ಯಾಕೋ ಗೊತ್ತಿಲ್ಲ ಗೈಸ್, ನೋವು ಬಂದ್ಬಿಟ್ಟಿದೆ. ಎಂಥದ್ದು ಇಲ್ಲ, ಡೋಲೋ 650 ಮಾತ್ರ ಬಿಸಿ ರಾಗಿ ಇಟ್ಟು ಕಟ್ಟು. ಸೊ ಇವಾಗ ಕನ್ಸಿಸ್ಟೆನ್ಸಿ ರೂಢಿ ಮಾಡ್ಕೊತಾ ಇದ್ದೀನಿ, ಇಲ್ಲ ಅಂತಿಲ್ಲ. ಬಟ್ ಬೇಜಾರಾಗ್ತಿರುತ್ತೆ ಒಬ್ಬಳೇ. ಸೊ ಇವಳು ಜಸ್ಟ್ ಮಾಡ್ತಾಳಲ್ಲ, ಟೈಮ್ ಪಾಸ್ ಆಗುತ್ತೆ. ಮತ್ತು ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ನ ಜನ್ಮಕ್ಕೆ ಹೋಗೋ. ಐಟಮ್ ಬಂತು, ತರಕಾರಿ ಮತ್ತು ಏನೇನೋ ಬೇಕಿತ್ತು, ಸ್ವಲ್ಪ ಪರ್ಸ್ನಲ್ ಥಿಂಗ್ಸ್, ಅದನ್ನೆಲ್ಲ ಆರ್ಡರ್ ಮಾಡಿದ್ದೆ. ಸೊ ಬಂದಿದೆ ಗೈಸ್. ನನ್ನ ಮಗಳಿಗೆ ಸಾಂಗ್ ಅಂದರೆ ಅದು ಏನು ಇಷ್ಟನೋ ನಂಗೆ ಗೊತ್ತಿಲ್ಲ. ಬಟ್ ಈ ಸಾಂಗ್ ಹಾಕ್ಕೊಟ್ಬಿಟ್ರೆ ಸಾಕು, ಅವಳು ಪಾಡ್ಗಳು ಸೈಲೆಂಟಾಗಿ ನೋಡ್ತಾ ಇರ್ತಾಳೆ. ಏನು ನನಗೆ ಇದು ಮಾಡಲ್ಲ, ಎತ್ಕೊ ಅಂತ ಹೇಳಲ್ಲ. ಸೊ ಈ ಸಾಂಗ್ ಅಂದರೆ ತುಂಬ ಇಷ್ಟಪಡ್ತಾಳೆ ಗೈಸ್ ಇವತ್ತು ಜಾಮೂನ್ ಮಾಡೋಣ ಅಂತ ಇದ್ದೀನಿ. ಜಾಮೂನ್ ಮಾಡಿ ಯಾವ ರೀತಿ ಪ್ರಿಪೇರ್ ಮಾಡ್ಕೋತೀನಿ ಅಂತ ನಿಮಗೂ ತೋರಿಸ್ತೀನಿ, ಬನ್ನಿ ನೋಡುವ. ಜೊತೆಗೆ ಹಾಲನ್ನ ಕಾಯಿಸಿ ಆರಿಸಿರೋ ಹಾಲನ್ನ ಹಾಕಿ ಕಲಿಸ್ಕೊತಾ ಇದ್ದೀನಿ. ಸೊ ಏನಕ್ಕಪ್ಪ ಹಾಲಲ್ಲಿ ಕಲಿಸೋದಂದರೆ ಸಾಫ್ಟಾಗಿ ಬರುತ್ತೆ ಅಂತ. ಸೊ ಒಂದು 20 ಮಿನಿಟ್ಸ್ ನೆನೆಯಾಕ್ಬಿಟ್ಟು ಉಂಡೆನ ರೆಡಿ ಮಾಡಿಕೊಂಡೆ. ಉಂಡೆ ಮಾಡಿಕೊಂಡು ಸಕ್ಕರೆ ಒಂದು ಕಡೆ ನೀರು ಪಾಕನ ತೊಗೊಂಡೆ. ಚೆನ್ನಾಗಿ ಪಾಕ ಆಗಿ ಆರಿದ ಮೇಲೆ ಉಂಡೆನ ಕರೆದು ಪಾಕದೊಳಗಡೆ ಹಾಕ್ತೆ. ಸೊ ಇದೇ ಗೈಸ್ ಜಾಮೂನ್ ಪ್ರಿಪ್ರೇಷನ್. ಸೊ ಗೈಸ್ ಯಾವ ರೀತಿ ಜಾಮೂನ್ ಪ್ರಿಪ್ರೇಷನ್ ಮಾಡಿದೆ, ಜಸ್ಟು ಆ ಸಾಂಗ್ ಹಾಕಿದ್ರೆ ಮಾತ್ರ ನಿಜವಾಗ್ಲೂ ಎಷ್ಟೇ ಆಟ ಮಾಡ್ತಾಯಿದ್ರು ಸೈಲೆಂಟಾಗಿ ಆ ಸಾಂಗ್ನ ನೋಡ್ತಾ ಇರ್ತಾಳೆ. ಸೊ ಅದಕ್ಕೆ ನಾನು ಪ್ರೊಜೆಕ್ಟರ್ನ ಕನೆಕ್ಟ್ ಮಾಡಿಕೊಂಡು ಗೋಡೆಗೆ ಹಾಕ್ಬಿಡ್ತೀನಿ ಪ್ರೊಜೆಕ್ಟರ್ನ. ಸೊ ಅದನ್ನು ನೋಡ್ಕೊಂಡು ಇರ್ತಾಳೆ. ಸೊ IPLಗೆ ಅಂತ ಯೂಸ್ ಮಾಡೋದು. ಸೊ ಯೂಶ್ವಲಾಗಿ TV ಇಲ್ಲ ಅಂದ್ಬಿಟ್ಟು ಈಗ ಅವ್ಳಿಗೆ ಅದರಲ್ಲೇ ಪ್ರೊಜೆಕ್ಟರಲ್ಲೇ ಕಾರ್ಟೂನ್ಸ್ ಆಗ್ಬೋದು, ಇಲ್ಲ ಸಾಂಗ್ಸ್ಗಳಾಗ್ಬೋದು ಹಾಕ್ಬಿಟ್ಟು ಅದನ್ನು ನೋಡ್ತಾ ಇರ್ತಾಳೆ ವಾಕರಲ್ಲಿ ಕೂತ್ಕೊಂಡು. ಇಲ್ಲ ನನ್ನ ಹಿಂದೆ ಅಡುಗೆ ಮನೇಲಿ ಇರ್ತಾಳೆ. ಸೊ ಪ್ರದೀಪ್ಗೆ ಸರ್ಪ್ರೈಸ್ ಕೊಡೋಕ್ಕೆ ಜಾಮೂನ್ ಮಾಡಿದ್ದೀನಿ. ಸೊ ಎಸ್ ಗೈಸ್, ಹೇಗಿದೆ ಯಾವ ರೀತಿ ಇದೆ ಅಂತ ನೋಡಿದ್ರಲ್ಲ, ವೀಡಿಯೋಸ್ ಕಾಮಿಡೀಸ್ ನೋಡಿದ್ರೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಎಸ್ ಗೈಸ್, ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ವೀಡಿಯೋದೊಂದಿಗೆ ಸಿಗ್ತೀವಿ. ಅಲ್ಲಿವರೆಗೂ ಕಾಯ್ತಾರೆ. ಲವ್ ಯು ಆಲ್, ಬಾಯ್.